ವ್ಯಾಮೋಹದಿಂದ ಕಟ್ಟಿಕೊಂಡ ಪತ್ನಿಗೆ ಕೈಕೊಟ್ಟು ಬೇರೆಯ ಹೆಣ್ಣಿನ ಹಿಂದೆ ಪಂಚಾಯಿತಿ ಸದಸ್ಯ ಪತಿ ಪರಾರಿಯಾದ ಘಟನೆ ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ನಡೆದಿದೆ. ಬಸವರಾಜ್ ಸೀತಮನಿ ಎಂಬಾತನೇ ಮಗನ ಜೊತೆಗೆ ಎಸ್ಕೇಪ್ ಆಗಿದ್ದ ಮಾರಿಹಾಳ ಗ್ರಾಮ ಪಂಚಾಯಿತಿ ಸದಸ್ಯೆ ವಾಣಿಶ್ರೀ ಕುಟುಂಬ ಕಂಗಾಲಾಗಿದ್ದಾರೆ. ಗಂಡ ಓಡಿ ಹೋದ ಬೆನ್ನಲ್ಲೇ ತಿಳಿದು ಆತನ ಫೋಟೋಗಳಿಗೆ ಮಸಿ ಬಳಿದಿದ್ದಾಳೆ ಹೆಂಡತಿ. ಆಲ್ಬಂನಲ್ಲಿರುವ ಗಂಡನ ಎಲ್ಲಾ ಫೋಟೋಗಳಿಗೆ ಮಸಿ ಬಳಿದಿದ್ದಾಳೆ. ಒಂದು ವಾರದ ಹಿಂದೆ ಇದೇ ಗ್ರಾಮದ ಮಾಸಾಬಿ ಸೈಯದ್ ಎಂಬಾಕೆ ಜೊತೆಗೆ ಪರಾರಿಯಾಗಿದ್ದ. ಹಲವು ಬಾರಿ ಗಂಡ ಬಸವರಾಜ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ವಾಣಿಶ್ರೀ ಮನವಿಯನ್ನ ಮಾಡಿದ್ಲು. ಪೊಲೀಸರು ಮೊದಲೇ ಕ್ರಮ ವಹಿಸಿದ್ರೆ ಗಂಡ ಓಡಿ ಹೋಗ್ತಿರ್ಲಿಲ್ಲ ಎಂದು ಹೆಂಡತಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ವಾಣಿಶ್ರೀಗೆ 3 ಮಕ್ಕಳಿದ್ದು ಒಂದು ಮಗನನ್ನ ಕರೆದುಕೊಂಡು ಹೋಗಿರುವ ಗಂಡ ಬಸವರಾಜ್, ಗಂಡ ಹೋಗ್ಲಿ, ನನ್ನ ಮಗ ಬೇಕು, ತಂದು ಕೊಡಿ ಅಂತ ಹೆಂಡತಿ ಪೊಲೀಸರಿಗೆ ಒತ್ತಾಯವನ್ನ ಮಾಡ್ತಿದ್ದಾಳೆ. ಅವ್ರ ಮನೆಗೆ ಹೋಗಿನ್ರಿ, ಆ ಹುಡುಗಿ ಮನೆಗೆ. ಅಲ್ಲಿ ಮತ್ತು ಅವ್ರಿಗೆಲ್ಲ ಹೇಳಿ ಬಂದಿನ್ರಿ ಅವ್ರ ಮನ್ಯಾಗ. ಅವ್ರ ಅಪ್ಪ ಅವ್ರ ಅವಾಗ ಹಿಂಗೆಲ್ಲ ಮಾಡತ್ತಾವ ವಿಡಿಯೋ ಕಾಲ್ ಅದು. ಮತ್ತು ಆಕಿಗೆ ಬುದ್ಧಿ ತೀಸ್ ಹೇಳ್ಕೊರಿ, ಇಲ್ಲಾಂದ್ರೆ ಜೀವನ ಕೆಡ್ತೈತಿ, ನನ್ನ ಮಕ್ಕಳದಾವ, ಅಕ್ಕಿವು ಮಕ್ಕಳದಾವು ಅಂತ ಎಲ್ಲ ಏನ್ರಿ. ಮತ್ತು ಇವರು ಹಿಂಗೆ ಕಂಪ್ಲೇಂಟ್ ಹಿಡಿಲಾರ್ದಕ್ಕೆ ಅವಾಗ ಕಂಪ್ಲೇಂಟ್ ತೊಗೊಂಡು ಆ್ಯಕ್ಷನ್ ತಗೋತಿರಂದ್ರೆ ಹಿಂಗೆ ಆಗ್ತಿದ್ದಿದ್ದಿಲ್ಲ. ಮುನ್ನೆಚ್ಚರಿಕೆ ತಗೋಬೇಕಿತ್ರಲ್ಲ ಅಂಥೇಳಿ ನಾನು ಎರಡು ಗಂಡು ಹುಡುಗರ್ದಾರಿ, ಒಂದು ಹುಡುಗಿ ಐತ್ರಿ. ಅದ್ರಾಗ ಒಂದು ಹುಡುಗಿನ ಒಂದು ಹುಡುಗನ್ ಬಿಟ್ಟು ಹೋಗ್ಯಾನ್ರಿ. ಒಂದು ಸಣ್ಣ ಹುಡುಗನ್ ತಗೊಂಡ್ ಹೋಗ್ಯಾನ್ರಿ. 1 ವಾರ ಆತ್ರಿ ಸರ್ ಹೋಗಿ. ನಾ ಅವತ್ತ ದವಾಖಾನಿಗೆ ಹೋಗಿನ್ರಿ. ಅವತ್ತು ದವಾಖಾನಿಗೆ ಹೋಗಿದ್ದ ದಿವಸ ಅವತ್ತನ ಮಿಸ್ ಆಗಿದಾನ್ರಿ ಮಧ್ಯಾಹ್ನ ಅಂದ್ರ. ಮತ್ತು ಅವು ಏನೋ ಪಂಚಾಯತಿ ಕಾಗದಾನು ಎಲ್ಲ ತಗೊಂಡ್ ಹೋಗ್ಯಾನ ಅನ್ನತಾರ್ರಿ ಅವರು ಏನೋ ರೊಕ್ಕ ತಗೊಂಡು ಹೋಗಿದಾನು ಅಂತ ಅಂದಾರ್ರಿ. ಅವರು ಚೇರ್ಮನ್ ಶೀಟ್ದು ಏನೋ ರೊಕ್ಕ ಇಸ್ಕೊಂಡು ಹೋಗ್ಯಾನು ಅಂತ ಅಂದಾರ್ರಿ. ಅವರು 5 ಲಕ್ಷ ರೂಪಾಯಿ ರೀ. 8 ವರ್ಷದ ಹಿಂದೆ ಬಸವರಾಜ್ ಜೊತೆಗೆ ಮದುವೆಯಾಗಿದ್ದ ವಾಣಿಶ್ರೀ ಗಂಡ ಹೇಳದೆ ಕೇಳದೆ ಪರಸ್ತ್ರೀ ಜೊತೆಗೆ ಓಡಿ ಹೋಗಿದ್ದಕ್ಕೆ ಕಂಗಾಲಾದ ಹೆಂಡತಿ ಮಕ್ಕಳು. ಇತ್ತ ಮಾಸಾಬಿ 2 ಮಕ್ಕಳ ಜೊತೆಗೆ ಕಾಣೆಯಾಗಿದ್ದಾಳೆ ಅಂತ ಗಂಡ ಆಸಿಫ್ ಕೂಡ ಕೇಸನ್ನ ದಾಖಲಿಸಿದ್ದಾರೆ. ಮಾರಿಹಾಳ ಠಾಣೆಯಲ್ಲಿ ದೂರು ದಾಖಲಿಸಿರುವ ಗಂಡ ಆಸಿಫ್ ಚಿನ್ನಾಭರಣ ಹಣ ಕಾರಿನ ಜೊತೆಗೆ ಕಾಣೆಯಾಗಿದ್ದಾಳೆ ಅಂತ 4 ಕೇಸನ್ನ ಹಾಕಿದ್ದು ಮಾರಿಹಾಳ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.